ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವಾಗಲಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಆಗಲೇ 4 o'clock ಆಗಿದೆ. ಸಂಜೆಯಿಂದ ಶುರು ಮಾಡ್ತಾಯಿದ್ದೀನಿ. ಇವಾಗ ಸಿಟಿಗೆ ಹೋಗಬೇಕಿತ್ತು, ಸ್ವಲ್ಪ ಕೆಲಸ ಇದೆ. ಎಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಮನೆಯಿಂದ ಮೇಲ್ಗಡೆ ಬಜಾರ್ ರೋಡು ಮೋಹನ್ ಬ್ಯಾಂಗಲ್ ಸ್ಟೋರ್ ಪಕ್ಕದಲ್ಲಿ ಒಂದು ಅಂಗಡಿ ಇದೆ. ಮಾಮೂಲಿ ಮೆಟೀರಿಯಲ್ಸ್ ಅಂಗಡಿ, ಪೇಂಟು ಮತ್ತು ವೈರ್ಸ್ಗಳು, ಅದು ಸ್ಕ್ರೀನ್ ಪೈಪು ಮತ್ತು ಏನು ವೈರ್ಸ್ ತೊಗೋಬೇಕಿತ್ತು. ನಾವು ನಮ್ಮನೆ ಸ್ಕ್ರೀನ್ದು ರೂಮ್ಗೆ ಮತ್ತು ಇನ್ನೊಂದು ರೂಮ್ಗೆ ಸ್ಕ್ರೀನ್ ಬಟ್ಟೆ ಹಾಕ್ಬೇಕಿತ್ತು. ಅದಕ್ಕೋಸ್ಕರನೇ ಪೈಪೆಲ್ಲ ತಗೊಳೋದು ಅಂತ ಬಂದಿದ್ದೀವಿ. ನಾನು ಮತ್ತೆ ನಮ್ಮ ಇನ್ನು ಬಲ್ಬ್ಗಳೆಲ್ಲ ತೊಗೊಂಡು ಹೋಗಬೇಕು. ಇವಾಗ ಬನ್ನಿ, ಪೈಪ್ನ ಕಟ್ ಮಾಡ್ತಾ ಇದ್ದಾರೆ ಅಂಗಡಿಯವರು ಮತ್ತು ಅಣ್ಣ ಸೇರಿಕೊಂಡು. ಈ ಪೈಪೆಲ್ಲ ತೊಗೊಂಡು ಹೋಗ್ಬಿಟ್ಟು ಇವಾಗ ನಮ್ಮ ರೂಮ್ ವಾಲ್ಗೆಲ್ಲ ಸ್ಕ್ರೀನ್ಸ್ ಎಲ್ಲ ಹಾಕಬೇಕು. ಇಲ್ಲೇ ಪೇಂಟು ಸುಮಾರೆಲ್ಲ ಐಟಮ್ಸ್ ಇದೆ. ಇವಾಗ ತೊಗೊಂಡು ಹೋಗ್ಬೇಕು ಗೈಸ್. ಇವಾಗ ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಆಗಿದೆಯಾ ಏನೋ ಅಂತ ಕೇಳ್ಕೊಬ ಅಂತ ಮಮ್ಮಿಗೆ ಕಾಲ್ ಮಾಡಿದ್ರು. ಅದಕ್ಕೆ ಕೇಳ್ಕೊಬರಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲೇ ಡೌನ್ ಅಲ್ಲ, ಇದು ಅಮೆರಿಕಾ ಡಿಸೈನ್ ಎದುರುಗಡೆ ಇದೆ ಇನ್ವಿಟೇಷನ್ ಕಾರ್ಡ್ದು. ಶ್ರೀ ವಿನಾಯಕ್ ಆಫ್ಸೆಟ್ ಪ್ರಿಂಟರ್ಸ್ ಅಂತ ಅಲ್ಲೇ ಕೇಳ್ಕೊಂಡು ಹೋಗ್ಬೇಕು ಗೈಸ್. ಗೈಸ್ ಇಲ್ಲೇ ನಾವು ಪ್ರಿಂಟ್ ಕೊಟ್ಟಿದ್ದು ಇನ್ವಿಟೇಷನ್ ಕಾರ್ಡು ಕೇಳಕ್ಕೆ ಬಂದಿದ್ನಲ್ಲ ಅವ ಅಂಕಲ್ ಇವಾಗ ತೋರಿಸ್ತಿದ್ದಾರೆ. ಆಗಲೇ ಪ್ರಿಂಟ್ ಆಗಿದೆ. ಹಾಂ, ಹುಡುಗಿ ಕಡೆದು ಹುಡುಗನ ಕಡೆದು ಎರಡೂ ಆಗಿದೆಯಾ? ಆಮೇಲೆ ತಗೊಂಡು ಹೋಗ್ತೀವಿ, ತೋರಿಸಿ ಹೇಗಾಗೈತೆ ಅಂತ ಆಗಿದೆ ಅಂತ. ಇವಾಗ ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಆಗಿದೆ ಅಂತೆ. ನಾಳೆ ನಾಡ್ದು ಇಸ್ಕೋಬೇಕು. ಇದು ಸಂಕ್ರಾಂತಿ ದಿನ ಇಸ್ಕೊಳ್ಳೋದು ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿಂದ ಕೇಳ್ಕೊಂಡು ಬಂದೆ. ಇವಾಗ ಈ ವಯರ್ಸು ಮತ್ತು ಇನ್ನೇನೇನೋ ತೊಗೊಂಡಿದ್ದಾರೆ. ಪೈಪು, ಅಲ್ಲಿ ಪೈಪ್ ಇಟ್ಟಿದ್ದೆಲ್ಲ ಎರಡು ಕಟ್ ಮಾಡಿ ಆ ಪೈಪು ಇಲ್ಲೊಂದು ತೊಗೊಂಡಿದ್ದಾರೆ. ಇವಾಗ ತೊಗೊಂಡು ಹೋಗ್ಬೇಕು. ಮನೇಲಿ ಫುಲ್ಲೆಲ್ಲ ಇವಾಗ ರೆಡಿ ಮಾಡಬೇಕು, ಕ್ಲೀನಿಂಗ್ ಮಾಡಬೇಕು. ಇಲ್ಲಿ ಸ್ಕ್ರೀನ್ ಬಟ್ಟೆ ತೊಗೊಳಕ್ಕೆ ಬಂದಿದ್ದೀನಿ. ಸ್ಕ್ರೀನ್ ತೊಗೊಂಡು ಹೋಗ್ಬೇಕು. 4 ಸ್ಕ್ರೀನ್ ತೊಗೊಂಡಿದ್ವಿ. ಇವಾಗ ತೊಗೊಂಡೋಗಿ ಹಾಕ್ಬೇಕಲ್ಲ, ಪೈಪ್ ತೊಗೊಂಡಿದ್ದೀವಿ ಅದೆಲ್ಲ. ಇವಾಗ ಸ್ಕೂಲಿಂದ ಬಂದು ಇವಾಗ ಸ್ಕೂಟಲ್ಲಿ ಇಟ್ಟು ನಾವು ಐಟಮ್ಸ್ ತೊಗೊಂಡೋಗಿದ್ದೀವಲ್ಲ, ನಮ್ಮ ರೂಮಲ್ಲಿ ಫುಲ್ಲು ಎಲ್ಲ ಬರೀ ಮದುವೆ ಬಟ್ಟೆ ಎಲ್ಲ ತುಂಬ ಐತೆ. ಅಲ್ಲಿ ನಮ್ಮ ಯಶಿಕನ ಫ್ರಾಕು, ಇಲ್ಲ ನಮ್ಮ ಕೃತಿಕನ ಫ್ರಾಕು ಎಲ್ಲ ನನಗೆ ಹಾಕ್ಬಿಟ್ಬಿಟ್ಟವ್ರೆ ಈ ರೂಮಲ್ಲಿ. ಇಲ್ಲಿ ಮದುವೆ ಸ್ಯಾರೀಸ್ಗಳೆಲ್ಲ ಐತೆ. ಈ ವಿಂಡೋಸ್ಗೆ ನಾವು ಸ್ಕ್ರೀನ್ ತರಕ್ಕೆ ಹೋಗಿದ್ದು. ಪೈಪ್ಸ್ಗಳೆಲ್ಲ ಈ ಸೀರೆ ಎಲ್ಲ ಇವಾಗ ಎತ್ತಿ ಒಂದು ಕಡೆ ಸೈಡ್ ಇಡಬೇಕು. ಸೀರೆ ಬ್ಲೌಸ್ಗಳು ಎಲ್ಲ ಇಲ್ಲೇ ಇದೆ. ಎಲ್ಲನೀಗ ಫುಲ್ಲು ಒಂದು ಕಡೆಯಿಂದ ಫುಲ್ಲು ಕ್ಲೀನ್ ಮಾಡಬೇಕು. ಫುಲ್ಲೆಲ್ಲ ಮೆಸ್ಸಿ ಮಾಡಿಬಿಟ್ಟಿದ್ದಾರೆ ಮನೇನ. ಸುಮಾರು ಸ್ಯಾರೀಸ್ಗೆಲ್ಲ ದಾರ ತರಬೇಕಿತ್ತು, ಕುಚ್ಚಿನ ದಾರ. ಅದಕ್ಕೆ ನಾನು ಇವಾಗ ಸ್ಯಾರೀಸ್ ನಾನು ಬ್ಯಾಗ್ ಹಾಕ್ಕೊಂಡೋದಂತ ರೆಡಿ ಮಾಡ್ಕೊತಾ ಇದ್ದೀವಿ. ಇಲ್ಲಿ ಇವಾಗ ಶುಭ ಫ್ಯಾಷನ್ ಹತ್ರ ಹೋಗ್ತಾ ಇದ್ದೀವಿ. ಇದು ಕುಚ್ಚಿನ ದಾರ ನಾನು ಸುಮಾರು ತರಬೇಕಿತ್ತಲ್ಲ, ಅದಕ್ಕೆ ನನಗೆ ಬ್ಲೌಸ್ ಯಾವುದಾಗಿದೆ ವರ್ಕದು ಅವೆಲ್ಲ ಇಸ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ. ಇಸ್ಕೊಂಡು ಬರಬೇಕು. ನಾನು ನನ್ನ ತಮ್ಮ ಮತ್ತು ನಮ್ಮ ಅಕ್ಕ ಹೋಗ್ತಾ ಇದ್ದೀವಿ. ನನ್ನ ತಮ್ಮ ಅಲ್ಲಿ ನಮ್ಮ ಮೇಲ್ಗಡೆ ಅಣ್ಣಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದಾನೆ. ಸ್ಕ್ರೀನ್ದು ಪೈಪ್ಗೆಲ್ಲನೂ ಹೊಡಿತಾವ್ರೆ ಗೋಡೆಗೆ. ಅದಕ್ಕೆ ಸ್ಕ್ರೀನ್ ಸಾಕೋಕ್ಕೆ ಮನೆಗೆ ವಿಂಡೋಸ್ಗೆಲ್ಲನೂ ಹೆಲ್ಪ್ ಮಾಡ್ತಾ ಇದ್ದಾನೆ. ನಮ್ಮ ಅಕ್ಕ ಅಲ್ಲಿ ಮಾತಾಡ್ತಾ ನಿಂತಿದ್ದಾರೆ. ಅವರು ಇನ್ನೊಂದು ಬ್ಯಾಗ್ ತೊಗೊಂಡು ಇವಾಗ ಹೋಗಬೇಕು ಗೈಸ್. ಆಗಲೇ ಟೈಮ್ ಆಗಿದೆ. ಇಲ್ಲಿ 15 days ಐತೆ ಅಷ್ಟೇ ನನ್ನ ಮದುವೆ. ಅಷ್ಟೊತ್ತಿಗೆ ಎಲ್ಲನೂ ಈಗ ನಾವು ಎಲ್ಲನೂ ಬೇಗ ಪ್ರಿಪ್ರೇಷನ್ಸ್ ಎಲ್ಲನೂ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಬೇಗ ಪ್ರಿಪ್ರೇಷನ್ಸ್ ಎಲ್ಲನೂ ಸ್ಟಾರ್ಟ್ ಮಾಡಿಕೊಂಡು ಎಲ್ಲನೂ ರೆಡಿ ಮಾಡ್ಕೋಬೇಕು ಗೈಸ್. ಇವಾಗ ಲೈನಿಂಗು ಮತ್ತು ದಾರೆಲ್ಲ ಅಂತ ತಗೋತಾ ಇದ್ದಾರೆ ನಮ್ಮ ಅಕ್ಕ. ನನ್ನ ಬ್ಲೌಸ್ ಎಷ್ಟು ವರ್ಕ್ ಆಗೈತೆ ಅಂದ್ಬಿಟ್ಟು ಇಲ್ಲಿ ನೋಡ್ತಾ ಇದ್ದೀನಿ ಹೋಗಿ. ತಾನೇ ಜಸ್ಟ್ ಮನೆಗೆ ಬಂದೆ. ನಮ್ಮ ಖುಷಿ ಆಗಲೇ ಹೋಮ್ವರ್ಕ್ ಬರೆಯೋಕ್ಕೇನೋ ಬರಿತಾ ಕೂತಿದ್ದಾಳೆ. ನನ್ನನ್ನು ಏನೋ ಇಂಗ್ಲೀಷೇನೋ ಹೋಮ್ವರ್ಕು ಬರ್ಕೊಡು ಅಂತ ಕೇಳ್ತಾವಳೆ. ಅದಕ್ಕೆ ಆಗಲ್ಲ ಕಣೆ, ಬರ್ಕೊ ಅಂತ ಹೇಳಿದ್ರು ಬರ್ಕೊಡು ಅಂತ ಕೂತಾವಳೆ. ಯಾವ ಹೋಮ್ವರ್ಕ್ ಬರ್ತಿದ್ಯಾ? ಯಾವ ಹೋಮ್ವರ್ಕ್ ಕೊಟ್ಟವ್ರೆ? ಎಲ್ಲ ಬರ್ದಾಯ್ತು. ಎಲ್ಲ ಬರ್ದಾಯ್ತು. ಈಗ ಯಾವ್ದು ಬರೀತದೆ? ಇಂಗ್ಲೀಷು ಬರೀ ಮತ್ತೆ ನೀನು ಬರ್ಕೊಡು. ಬರೆಯೋಕ್ಕಾಗಲ್ಲ ನನಗೆ. ಸಿಗಲ್ಲ ಏನೋ ನೋಡ್ಕೊಂಡು ಹೋಮ್ವರ್ಕ್ ಬರ್ಕೋತಾ ಇದ್ದಾಳೆ. ನಮ್ಮ ದೊಡ್ಡಮ್ಮ ಅಲ್ಲಿ ಕೂತಿದ್ದಾರೆ. ಅಲ್ಲಿ ನರಳು ಕಳಿಸ್ತಿದ್ದಿಲ್ಲ, ಅಲ್ಲಿ ಕೂತಿದ್ದಾರೆ. ಇವನು ನಿಂತಿದ್ದಾನೆ, ಎಲ್ಲ ಕೂತಿದ್ದಾರೆ. ಗ್ಯಾಸಿಗೆ ನಾನು ನಮ್ಮ ಮಕ್ಕಳೆಲ್ಲ ಜ್ಯೂಸ್ ಕುಡಿಯೋಕೆ ಬಂದಿದ್ದೀವಿ. ಜ್ಯೂಸ್ ಮಾತ್ರ ಸಖತ್ತಾಗಿದೆ. ಒಂದು ಸ್ವೀಟ್ ಜ್ಯೂಸ್ ಪಾರ್ಸಲ್ ಮಾಡಿಸ್ಕೊಂಡು ಬಂದ್ವಿ. ಅದರಲ್ಲೇ ಕೊಡೋ ಅಜ್ಜಿಗೂ ನಾನು ಮತ್ತು ನನ್ನ ತಮ್ಮ ಎಲ್ಲ. ಎಲ್ರಿಗೂ ಗುಡ್ ಮಾರ್ನಿಂಗ್. ಈಗ 9 ಗಂಟೆ ಆಗಿದೆ. ಈಗ ಎದ್ದಿದ್ದೀನಿ. ನಮ್ಮಮ್ಮ ನೋಡಿದ್ರೆ ಏನು ಬೈತಾ ಕೂತಿದ್ದಾರೆ. ನಿಂಗೇನು ಅಷ್ಟು ಗೊತ್ತಾಗೋದಿಲ್ಲ 9 ಗಂಟೆಗೆ ಎದ್ದಿದ್ಯಾ ಅಂತ. ಬರೀ ಇಂಥದೆಯ ಅಮ್ಮನೇ ಬೈದ್ರು. ಇವಾಗ ಅವರೇನೇ ನನಗೆ ಡ್ರೈ ಫ್ರೂಟ್ಸ್ ಜ್ಯೂಸ್ ಮಾಡಿ ತಂದು ಕೊಡ್ತಾವ್ರೆ. ತೊಳೆ ನೋಡಿ ತಟ್ಟೆಲಿ ಸಾಂಬಾರು ಬಿಟ್ಕೊಬಿಟ್ಟು ಉಪ್ಪು ಸಾಂಬಾರನ್ನ. ಇಂಥ ಪ್ರತಿಭೆಗಳು ನಿಮ್ಮ ಮನೇಲಿ ಇದ್ದರೆ ಕಮೆಂಟ್ ಮಾಡಿ ನನಗೆ. ಈ ಕಡೆ ತಿರ್ಕೊಳ್ಳೋ ಖುಷಿ. ಆಗಲೇ ಟೈಮ್ ಆಗಿದೆ. ಇನ್ನೂ ನಿಧಾನಕ್ಕೆ ತಿಂತ ಕೂತಿದ್ದಾಳೆ. ಈಗ ನಮ್ಮ ಅಕ್ಕರ ಮನೆ ಹತ್ರ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಟೈಲರ್ ಬಂದಿದ್ದಾರೆ ನಮ್ಮ ಮನೆಗೆ ಮದುವೆ ಬ್ಲೌಸ್ ಎಲ್ಲ ಹೊಲಿಸ್ಕೊಳಕ್ಕೆ. ಅದಕ್ಕೆ ಇವಾಗ ನಮ್ಮ ಅಕ್ಕ ಕೂಕೋತಾ ಇತ್ತು. ಅದಕ್ಕೆ ಇಲ್ಲಿದೆಯೇ ಬ್ಲೌಸ್ ವರ್ಕ್ ಮಾಡಿರೋದನ್ನ ಕೊಡೋಕೆ ಹೋಗ್ತಾ ಇದ್ದೀನಿ. ಅಕ್ಕರ ಮನೆಗೆ ಬಂದು ನೋಡಿದ್ರೆ ಸೋಫಾ ಕಲ್ಗಡೆ ಫಾಲ್ ಬಿದ್ದೋಗಿದೆ. ಹೆಂಗೋ ಸರ್ಕಸ್ ಮಾಡಿ ಎತ್ಕೊಟ್ಟೆ ಫಾಲ್ನ.
ಪೊಂಗಲ್ ಮಾಡಿದೆ ಟಿಫನ್ಗೆ. ನಾನು ಫ್ರಿಡ್ಜಿಗೆ ಮಡಗೋದ್ರೆ ನಮ್ಮ ಅಮ್ಮ ಮಡಗೋದಿಲ್ಲ ಅಂತ ಹೇಳ್ತೈತೆ. ಅಲ್ಲಿ ಹೆಂಗಂತವ್ರೆ ನೋಡಿ ಅಲ್ಲಿ ಉಳ್ಕೊಂಡಾಗುತ್ತೆ ಅಂತ ಹಂಗೆ ಫ್ರಿಡ್ಜಲ್ಲಿ ತಿಂದೆ ಅಭ್ಯಾಸ. ಕಾಯ್ತಾ ಇದ್ದಾರೆ ನಮ್ಮ ಕೃತಿಕಾ. ನಮ್ಮ ಅಕ್ಕವ್ರ ಮನೆಗೆ ಹೋಯ್ತಾ ಇದ್ದಾಳೆ. ಡ್ಯಾನ್ಸ್ ಕಲಿಯೋಕ್ಕೆ ಅಂತ ಬಂದಿದ್ದಾರೆ ಮದುವೆಗೆ. ಫ್ರೆಂಡ್ಸ್ ಫುಲ್ಲು ರಶ್ಶು ಕೇರ್ನಗರ ಬಜಾರ್ ರೋಡಲ್ಲಿ ತಗೊಂಡು ಬಂದ್ವಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ, ಎಲ್ಲರಿಗೂ ಒಳ್ಳೇದಾಗಲಿ. ಮಾಡಿ ಪೂಜೆ ಎಲ್ಲ ಆಯಿತು ನಮ್ಮದು. ನಮ್ಮ ಖುಷಿ ಮತ್ತು ನಮ್ಮ ಕೃತಿಕ್ ಅವರು ನನ್ನ ಮದುವೆಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾವ್ರೆ ಇವಾಗ. ಮಾಡ್ರೆ ಮತ್ತೆ ಇಲ್ಲೇ ಯಾರ ಸಾನುಗೆ ಫೋನ್ ಮಾಡಿದೆ, ಫೌಂಡೇಶನ್ ಮಾಡ್ತಾರೆ ಬರ್ತಾಳೆ. ಬನ್ನಿ ಯಾರ ಜೊತೆನಾದ್ರೂ ಮಾಡಿ ಡ್ಯಾನ್ಸ್ನ ಈಗ. ಆಯ್ತು ನೋಡಿ ಗೈಸ್, ಅವ್ರವ್ರೆ ಹೆಂಗ್ ಜಗಳ ಆಡ್ತಾರೆ ನಮ್ಮಲ್ಲಿ ಡ್ಯಾನ್ಸ್ ಕಲಿಯೋಕೆ. ಇನ್ನೊಬ್ಬ ನನ್ನ ತಂಗಿ ಬಂದಿಲ್ಲ ಅಂದ್ಬಿಟ್ಟು ಇವ್ರಿಬ್ರು ಹೆಂಗ್ ಜಗಳ ಆಡ್ತಾರೆ. ಇವಳಂತೂ ಬಜಾರ್ ನಂಬರ್ 1 ಇವಳು. ಅಲ್ಲಿ ಹೆಂಗಾಡ್ತಾಳೆ ನೋಡಿ ಈಗ. ಅಲ್ಲಿ ಹಂಗೆ ನೋಡಿ ಇವಳುವೆ ಹೆಂಗಾಡ್ತಾರೆ ಅಲ್ಲಿ. ಹೇ ಮುಚ್ಚ್ರೆ ಬಾಯಿನ ಬಂದು ಮಾಡಿ ಅಲ್ಲಿ ಸುಮ್ಮನೆ ಮಾಡ್ರೆ. ಸ್ಟಾರ್ಟಿಂಗ್ನ ಮಾಡ್ರೆ, ಹಿಂದಕ್ಕೆ ಜರಿಕೊಳ್ರೆ. ನೋಡಿ ಗೈಸ್ ಹೆಂಗೆ ಮಾಡ್ತಾರೆ, ಪ್ರಾಕ್ಟೀಸ್ ಮಾಡ್ತಾರೆ ಈಗ. ಯಾವ ಥರ ಮಾಡಿದ್ದೀನಿ ನೋಡಿ. ನಮ್ಮ ಕೃತಿಕಂಗೆ ಎಲ್ಲ ಹೇಗೆ ಬಂದಿದೆ. ಬರೀ ಹಂಗೆ ಸುಮ್ಮನೆ ಕೋಮ್ ಯೂಸ್ ಮಾಡ್ತೀನಿ, ಹಂಗೆ ಹೇರ್ ಸ್ಟೈಲ್ ಮಾಡಿದ್ದೀನಿ. ಈಗ ಹೋಗ್ತಾ ಇದ್ದಾಳೆ ಮನೆಗೆ. ನಮ್ಮ ಅಕ್ಕವ್ರ ಮನೆಯಿಂದ ಅರ್ಧ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ರು ಅಲ್ಲಿಗೆ ಇಲ್ಲಿಗೆ ಬರೀ ತಿರುಗಾಡ್ತಾನೆ ಇರೋದೆ. ನನ್ನ ತಮ್ಮನ ನನಗೆ ಸಿಟಿಗೆ ಹೋಗ್ಬೇಕಿತ್ತು, ಅದಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಸ್ಕೂಟಲ್ಲಿ ಹೆಂಗೆ ಮಾಡ್ತಾನೆ ನೋಡಿ. ಈಗ ಅಲ್ಲಿ ಝೂಮ್ ಮಾಡ್ತೀನಿ. ನಮ್ಮ ಖುಷಿ ಬಂದ್ಬಿಟ್ಟು ಮನೆಗೆ, ಅಕ್ಕ ಈ ಡ್ರೆಸ್ಸು ಬೇಡ ಮಮ್ಮಿಗೆ ಹೇಳು, ನಾನು ಬೇರೆ ಫ್ರಾಕ್ ಹಾಕೋತೀನಿ ಅಂತ ಕೂತಿದ್ದಾಳೆ. ಇದು ಮದುವೆಗೆ ಹಾಕೋತೀನಿ ಅಂತ. ನಮ್ಮ ಮಮ್ಮಿ ಇದನ್ನೇ ಹಾಕೋ ಚೆನ್ನಾಗಿದೆ ಅಂದ್ಬಿಟ್ಟು ಅದಕ್ಕೆ ಏನೇನೋ ಮಾತಾಡ್ತಾ ಕೂತಿದ್ದಾಳೆ. ನಮ್ಮ ನಮ್ಮ ಯಶಿಕಂಗೆ ಎಳ್ಬೀರ್ನ ಎಲ್ಲನೂ ಫುಲ್ಲು ಆರತಿ ಮಾಡ್ತಾರಲ್ಲ ಅದನ್ನ ಮಾಡ್ತಿದ್ದಾಳೆ. ನೋಡಿ ಹೇಗೆ ಕಾಣಿಸ್ತಾ ಇದ್ದಾಳೆ ನಮ್ಮ ಮನೆ ಮುದ್ದಿನ ಮಹಾರಾಣಿ. ನಿಮ್ಮ ಮನೇಲೂ ಈ ಥರ ಮಕ್ಳುಗಳಿದ್ರೆ ಹಿಂಗೆ ಮಾಡಿದ್ರೆ ನೀವು ಯಾವ್ಯಾವ ಥರ ಹಬ್ಬ ಆಚರಿಸಿದ್ರಿ ಅಂತ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ನಾವು ಈ ಥರ ಸಿಂಪಲಾಗಿ ಮಾಡಿದ್ವಿ. ಸೀನ್ ವೆಡ್ಡಿಂಗ್ ಸರ್ವಿಸ್ ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ತಮ್ಮಗೆ ಉಡ್ಡಿಸ್ ತೊಗೋಬೇಕಂತ. ಅದಕ್ಕೆ ಏನು ಅಲ್ಲಿ ಇಲ್ಲಿ ಅಂತ ಸುತ್ತಿಸ್ತಾವ ಕಲೆಕ್ಟ್ ಮಾಡ್ಬಿಟ್ಟು ತೊಗೊಂಡೆ ಎಲ್ಲ ಅಂಗಡಿನ ಹುಡುಕಿ. ಗುಡ್ ಮಾರ್ನಿಂಗ್. ಈಗ ಫುಲ್ ಫ್ರೆಶ್ ಅಪ್ ಆಗಿ ಈಗ ಕಾರ್ಡ್ ಇಸ್ಕೊಬರ್ಕೆ ಹೋಗ್ತಾ ಇದ್ದೀನಿ. ಇನ್ವಿಟೇಷನ್ ಕಾರ್ಡು. ಈಗ ಇಲ್ಲೇ ನಮ್ಮನೆ ದೇವ್ರು ಇದೆಯಲ್ಲ, ಮಲೆಮಹದೇಶ್ವರ ಸ್ವಾಮಿ, ಅಲ್ಲಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಬರ್ಬೇಕು. ಅದಕ್ಕೆ ಈಗ ಬೇಗ ಹೋಗ್ತಾ ಇದ್ದೀವಿ. ಕಾರ್ಡ್ ಇಸ್ಕೊಂಡೀಗ ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನಕ್ಕೆ ಬಂದಿದ್ವಿ. ಕಾರ್ಡ್ ಇಸ್ಕೊಂಡು ಪೂಜೆ ಮಾಡಿಸ್ಬೇಕು. ನಮ್ಮ ಮಮ್ಮಿ ಅಲ್ಲಿ ಪೂಜೆ ಇದೇ ನಮ್ಮ ಮನೆ ದೇವರು. ಇದೇ ಫ್ರೆಂಡ್ಸ್ ನಮ್ಮ ಮನೆ ದೇವರು. ಪೂಜೆ ಮಾಡಿಸ್ತಿರ್ಬೇಕು ಏನಾಗೋದಲ್ಲಿ ಮಲೆಮಹದೇಶ್ವರ ಸ್ವಾಮಿ. ಮಮ್ಮಿ ಈಗ ಬರ್ತಾ ಇದ್ದಾರೆ, ಪೂಜೆ ಮಾಡಿಸ್ತಾ ಇದ್ದೀವಿ ಇವಾಗ. ಪೂಜೆ ದರ್ಶನ ಎಲ್ಲ ಚೆನ್ನಾಗಾಯಿತು. ಇವಾಗ ಹೋಗ್ಬಿಟ್ಟು ಮನೆಗೆ ಕಾರ್ಡೆಲ್ಲನೂ ಹಾಕ್ಬಿಟ್ಟು ಇನ್ನು ಕಾರ್ಡೆಲ್ಲ ನಂಚದೆ. ಪೂಜೆ ಎಲ್ಲ ಆಯಿತು ಮಲ್ಲೇಶ್ವರನ ದೇವಸ್ಥಾನದಲ್ಲಿ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ಅಮ್ಮ. ಈಗ ಕಾರ್ಡೆಲ್ಲನೂ ಪ್ಯಾಕ್ ಮಾಡಬೇಕು, ಎಲ್ಲನೂ ಕವರ್ ಮಾಡಬೇಕು. ಸ್ಕೂಲಲ್ಲಿ ಊಟ ಮಾಡೋದಿಲ್ಲ ಅಂದ್ಬಿಟ್ಟು ಮನೆಗೆ ಬಂದ್ಬಿಟ್ಟು ಊಟ ಮಾಡ್ತಾವಳೆ. ಏನೇ ಊಟ ಮಾಡ್ತಿದ್ಯಾ? ತರಕಾರಿ ಸಾಂಬಾರು. ಇದು ಚಿತ್ಕವರೆಕಾಳು ಸಾಂಬಾರು ಊಟ ಮಾಡ್ತಾ ಇದ್ದಾಳೆ. ಅಲ್ಲಿ ಇನ್ವಿಟೇಷನ್ ಕಾರ್ಡೆಲ್ಲನೂ ಇದು ದಿವಾಂಗ್ ಕಟ್ ಮೇಲೆ ಇಟ್ಟಿದ್ದೀವಿ. ಇವಾಗ ಎಲ್ಲನೂ ಪ್ಯಾಕ್ ಮಾಡಬೇಕು. ನಮ್ಮ ಅಕ್ಕ ನಮ್ಮ ಆಂಟಿಯವರೆಲ್ಲ ಬರ್ತಾ ಇದ್ದಾರೆ. ನಮ್ಮ ಮಮ್ಮಿ ಟಿ ವಿ ನೋಡ್ತಾ ಕೂತಿದ್ದಾರೆ. ಇಲ್ಲಿ ನಮ್ಮ ಅಜ್ಜಿ ಇಲ್ಲಿ ಮಲ್ಕೊಂಡಿದೆ, ಇಲ್ಲಿ ಮಲಗಿದೆ. ನಾನು ನಮ್ಮ ಅಜ್ಜಿನೂ ಮಲಗಿದ್ವಿ ಗಾಯ್ಸ್. ನಮ್ಮ ಅಕ್ಕ ಈಗ ಬಂದರು. ಇನ್ವಿಟೇಷನ್ ಕಾರ್ಡ್ಸ್ ಎಲ್ಲ ಹಾಕ್ತಾ ಇದ್ದೀವಿ. ನಮ್ಮ ಮಮ್ಮಿನೂ ನಮ್ಮ ಅಕ್ಕನೂ 7 ಅಪ್ ಕುಡಿತಾ ಕೂತಿದ್ದಾರೆ ಟಿ ವಿ ನೋಡ್ತಾ. ಅದು ವಾಟ್ಸಪ್ ಡಿಲೀಟ್ ಮಾಡಿದ್ರೆ ಒಂದೊಂದ್ಸಲ ಹಂಗೆ ಆಗಿದೆ. ನಮ್ಮ ಅಣ್ಣ ಮತ್ತು ನಮ್ಮ ಅಣ್ಣನ ಮಗ ಎಲ್ಲ ಬಂದಿದ್ರು. ನಮ್ಮ ಅಕ್ಕನೂ ಬಂದಿದ್ರು, ಇನ್ನೊಬ್ರು ಅಕ್ಕ. ಎಲ್ಲ ಕೂತ್ಕೊಂಡು ಮಾತುಕತೆ ಆಡ್ಕೊಂಡು ಹಂಗೆ ಇನ್ವಿಟೇಷನ್ಸ್ ಎಲ್ಲನೂ ಹಾಕ್ತಾಯಿದ್ವಿ. 1000 ಮಾಡಿಸಿದ್ವಲ್ಲ, ಇನ್ನೂ ಬೇಕಾಗುತ್ತೆ ಅಂದ್ಬಿಟ್ಟು ಎಲ್ಲನೂ ನಿಧಾನ ಕೂತ್ಕೊಂಡು ಹಾಕ್ತಾ ಕೂತಿದ್ವಿ. ಮಮ್ಮಿ ಚುರುಮುರಿ ಮತ್ತು ಟೀ ಕಾಯಿಸ್ಕೊಟ್ಟಿದ್ರು. ಎಲ್ಲ ಟೀ ಕುಡಿತಾ ಕೂತಿದ್ರು. ನಾನು ಟೀ ಕಾಫಿ ಕುಡಿಯಲ್ವಲ್ಲ, ಹಂಗೆ ವಿಡಿಯೋ ಮಾಡೋದು ನಾನು ನಮ್ಮ ಅಜ್ಜಿ ನಮ್ಮ ಆಂಟಿ ಎಲ್ಲ ಇನ್ವಿಟೇಷನ್ ಕಾರ್ಡ್ ಹಾಕ್ತಾ ಇದ್ವಿ. ನನ್ನ ತಮ್ಮನೂ ನನ್ನ ತಂಗಿನೂ ಹೇಗೆ ಜಗಳ ಆಡ್ತಾರೆ ನೋಡಿ. ಟೀ ಕಾಯಿಸ್ಕೊಡು ಅಂತ ನನ್ನ ತಮ್ಮಂಗೆ ಕೈ ಹಿಡ್ಕೊಂಡು ಎಳಿತಾನೆ ಅಳ್ತಾವಳೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ವ್ಲಾಗ್ಸ್. ಥ್ಯಾಂಕ್ ಯು. ಬಾಯ್ ಬಾಯ್.